ಸೊ ನಾನು ಮತ್ತೆ ನಮ್ಮ ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಒಂದು ಒಳ್ಳೆ ಜಿಮ್ಮಿಗೆ ಹೋಗ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, PCOD, PCOS, ಥೈರಾಯ್ಡು, ಇದೇ ರೀತಿ ಹಲವಾರು ಸಮಸ್ಯೆಗಳಿರುತ್ತೆ. ಅದಕ್ಕೆ ಜಿಮ್ಮು ಪರಿಹಾರ ಆಗ್ಬೋದಾ? ಕ್ಲೈಂಟ್ಸ್ಗಳೆಲ್ಲ ಓಕೆ, ಐ ಇಶ್ಯೂ ಇತ್ತು, ನೀ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಎಲ್ಲ ಕಮ್ಮಿ ಆಗಿದೆ. ಕನ್ಸೀವ್ ಆಗೋಕ್ಕೆಲ್ಲ ಒಬ್ಬೊಬ್ರು ಪ್ರಾಬ್ಲಮ್ ಆಗಿ ವರ್ಕೌಟ್ ಮಾಡಿ ಸ್ವಲ್ಪ ಪೆಲ್ವಿಕ್ ಫ್ಲೋ ಸ್ಟ್ರೆಂಥನಿಂಗ್, ಕೋರ್ ಎಕ್ಸಸೈಸಸ್ ಎಲ್ಲ ಮಾಡಿ ಸೊ ಅವ್ರು ಕನ್ಸೀವ್ ಆಗಿ ಎಲ್ಲ ಆ ನ್ಯೂಸಸ್ ಎಲ್ಲ ಹೇಳಿದಾಗ ಸೊ ನಮಗಿನ್ನ ಖುಷಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು GM ಪವಿತ್ರ. ನೀವು ನೋಡ್ತಾ ಇದ್ದೀರಾ EDina.com. ಏನು ಇಂಗ್ಲೀಷಲ್ಲೆಲ್ಲ ಮಾತಾಡ್ತಿದ್ರು, ಹಿಂದ್ಗಡೆ BG ಇಲ್ಲ, ಏನು ಹೇಳಕ್ಕೆ ಬಂದರು ಅಂತ ಯೋಚನೆ ಮಾಡಿಬಿಡಿ. ಇವತ್ತು ನಾವು ಒಂದು ಸ್ಪೆಷಲ್ ಸೆಗ್ಮೆಂಟ್ ಮಾಡೋಕೆ ಹೊರಟಿದ್ದೇವೆ. ಅದು ಸ್ಪೆಷಲ್ ಸೆಗ್ಮೆಂಟ್ ಬಂದುಬಿಟ್ಟು ಆ್ಯಕ್ಚುಲಿ ವುಮೆನ್ಸ್ ಡೇ ಅಂತ. ಯಾಕೆ ವುಮೆನ್ಸ್ ಡೇಯನ್ನು ಒಂದೇ ದಿನ ಆಚರಿಸ್ಬೇಕು, ನಾವು ಇಡೀ ತಿಂಗಳ ಆಚರಿಸುವ ಅನ್ನೋದು ನಮ್ಮ ಪ್ಲ್ಯಾನು. ಸೊ ಬನ್ನಿ, ಇವತ್ತು ನಮ್ಮ ಈ ದಿನ ಸ್ಟುಡಿಯೋವನ್ನು ನಾವು ಒಂದು ಒಳ್ಳೆ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಈ ಜಿಮ್ ಅಂತಂದರೆ ಸಾಮಾನ್ಯವಾಗಿ ಅದು ಪುರುಷರದ್ದು ಅಷ್ಟೇ ಅಂತ ಹೇಳುವಂಥ ಮನಸ್ಥಿತಿ ಉಂಟು. ಆದರೆ ಅದನ್ನು ನಾವು ಬ್ರೇಕ್ ಮಾಡೋಕೆ ಹೊರಟಿರೋದು. ಆಲ್ರೆಡಿ ನಮಗಿಂತ ಮೊದಲು ಒಬ್ಬರು ಬ್ರೇಕ್ ಮಾಡಿದ್ದಾರೆ. ಅಲ್ಲಿ ಅವರು ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, S2 ಫಿಟ್ನೆಸ್ನ ಓನರ್ ಕೂಡ ಹೌದು. ಬನ್ನಿ, ಈಗ ನಾನು ಮತ್ತು ಮುಸ್ತಫಾ ನಮ್ಮ ಕ್ಯಾಮ್ರಾ ಪರ್ಸನ್ನು, ಅವ್ರಿಗೆ ಆಲ್ರೆಡಿ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಯಿದ್ರು, ಹಾಗಾಗಿ ಮತ್ತೆ ಅವ್ರನ್ನ ಕ್ಯಾಮ್ರಾ ಮುಂದೆ ತರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಈಗ ಮುಸ್ತಫಾ ನಮ್ಮ ಈ ದಿನ ಸ್ಟುಡಿಯೋವನ್ನು ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹೇಳಿ? S2 ಫಿಟ್ನೆಸ್ಗೆ. ಬನ್ನಿ ಹೋಗುವ. ಮೇಡಮ್ ನಮಸ್ತೆ, ಈ ದಿನಕ್ಕೆ ಸ್ವಾಗತ. ಆ್ಯಕ್ಚುಲಿ ನೀವು ನಮಗೆ ಸ್ವಾಗತ ಮಾಡಬೇಕು. ಯಾಕೆ ಹೇಳಿ, S2 ಫಿಟ್ನೆಸ್ಸಿಗೆ ನಾವು ಬಂದಿದ್ದು, ಅದಕ್ಕೆ ನಾನು ಮತ್ತು ಮುಸ್ತಫಾ ಕ್ಯಾಮ್ರಾ ಪರ್ಸನ್ನು. ಈಗ ನಾನು ನಿಮಗೆ ಕೋಚ್ ಅಂತ ಕರೀಲ ಅಥವಾ ಮೇಡಮ್ ಅಂತ ಕರೀಲ? ಶಿಲ್ಪ ಅಂತ ಕರೀರಿ. ಓಕೆ, ನಮ್ಮ ಜೊತೆ ಕೋಚ್ ಶಿಲ್ಪ ಅವರಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಿಜವಾಗ್ಲೂ ಬೆಳಿಗ್ಗೆ 5 ಗಂಟೆ 4 ಗಂಟೆಗೆಲ್ಲ ಎದ್ದು ಜಿಮ್ಮಿಗೆ ಬಂದು ಇಲ್ಲಿ ಬೆವರು ಸುರಿಸೋ ಬದಲು ನಾವು ಬೇರೆ ಕೆಲಸನೇ ಮಾಡ್ಬೋದಲ್ವ? ಯಾಕೆ ಜಿಮ್ಮಿಗೆ ಬರಬೇಕು ಅಂತ? ಫಿಟ್ನೆಸ್ ಯಾಕೆ ಬೇಕು? ಈಗ ನೀವು ಬೆಳಿಗ್ಗೆ ಎದ್ದೇಳ್ತೀರಾ, ಬೇರೆ ಕೆಲಸಗಳೆಲ್ಲ ಮಾಡ್ತೀರಾ, ಅದೆಲ್ಲ ಮನೆಗೋಸ್ಕರ, ಈಗ ಮಕ್ಕಳಿಗೋಸ್ಕರ, ಹಸ್ಬೆಂಡ್ಗೋಸ್ಕರ ಅಂತ ಅನಿಸುತ್ತೆ. ಈಗ ನಮಗೋಸ್ಕರ ಅಂತ ಏನು ನಾವು ಸಪ್ರೇಟಾಗಿ ಅಂತ ಹೇಳಿ ಸ್ಟ್ರೆಚಿಂಗ್ ಆಗಲಿ, ವರ್ಕೌಟ್ ಅಂತ ಆಗಲಿ, ನಮ್ಮ ಫಿಟ್ನೆಸ್ಗೆ ಅಂತ ಹೇಳಿ ಸಪ್ರೇಟಾಗಿ ಜಿಮ್ಗೆ ಬಂದು ವರ್ಕೌಟ್ ಮಾಡಬೇಕು. ಜಿಮ್ ಅಂತಲೇ ಅಲ್ಲ, ಅಟ್ಲೀಸ್ಟ್ ವಾಕಿಂಗ್ ಹೋಗೋದು, ನಿಮಗೆ ಫೀಲ್ ಗುಡ್ ಅನ್ಸೋದು, ಯೋಗ ಅನ್ಸೋದು, ಎಲ್ಲನೂ ಏನೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಒಂದು ಇಟ್ಕೊಳ್ಬೇಕು ನಮಗೋಸ್ಕರ ಅಂತ ಹೇಳಿ. ಓಕೆ, ಮಹಿಳೆಯರು ಬರೀ ಬೇರೆಯವ್ರ ಕೆಲಸದಲ್ಲಿ ಅಷ್ಟೇ ಗಂಡ ಮನೆ ಮಕ್ಕಳು ಅಂತ ಸೀಮಿತ ಆಗಬಾರ್ದು, ನಮಗೋಸ್ಕರನೂ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅಂತ ನೀವು ಹೇಳ್ತೀರಾ. ಸೊ ಈಗ ಹಾಗಾದರೆ ಈಗ ನಿಮ್ಮ ಫಿಟ್ನೆಸ್ ಜರ್ನಿ ಯಾವಾಗಿಂದ ಶುರುವಾಯಿತು, ಈಗ ಹೇಗೆ ನಡೀತಾ ಇದೆ? ನಾನು ಜಸ್ಟ್ ಶುರು ಮಾಡಿದ್ದು ನನ್ನ ಹಾರ್ಮೋನಲ್ ಇಶ್ಯೂಸ್ ಇತ್ತು ಅಂತ ಹೇಳಿ, PCOS ಇಶ್ಯೂ ಇತ್ತು ಅಂತ ಹೇಳಿ ನಾನು ಜಿಮ್ ಎಂಟರ್ ಆಗಿದ್ದು. ಏರೋಬಿಕ್ಸ್ ಕ್ಲಾಸಸ್ ಅಂತ ಶುರು ಮಾಡಿದೆ. ಆಮೇಲೆ ನನಗೆ ಅದೇ ಇಂಟ್ರೆಸ್ಟ್ ಇತ್ತು. ಬೇಸಿಕಲಿ ನಾನು ಮಾಡಿದ್ದು MBA ಫಿನಾನ್ಸು. ಸೊ ಈಕ್ವಿಟಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ತಿತ್ತು ಜಾಬು. ಸೊ ಪ್ಯಾರಲಲ್ ಆಗಿ ಏರೋಬಿಕ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅದರಲ್ಲೇ ಇಂಟ್ರೆಸ್ಟ್ ಇತ್ತು. ಸೊ ಅದರಲ್ಲೇ ಸರ್ಟಿಫಿಕೇಷನ್ ಮಾಡಿಕೊಂಡೆ. ಆಗ ಶುರುವಾಗಿದ್ದು ನನ್ನ ಫಿಟ್ನೆಸ್ ಜರ್ನಿ. 15 ಇಯರ್ಸ್ ಆಯಿತು. ಈಗ 15 ಇಯರ್ಸ್ ಆಯಿತು. ಇದಕ್ಕೆ ಕೋರ್ಸ್ ಮಾಡಬೇಕು, ಎಕ್ಸಾಮ್ ಬರಬೇಕು, ಆ ಥರದ್ದು ಏನಾದರೂ ಉಂಟಾ? ಹೌದೌದು, ರಿಬೋಕ್ ಸರ್ಟಿಫಿಕೇಷನ್ ಅಂತ ಆಗ ಇತ್ತು. ಸೊ ರಿಬೋಕ್ ಸರ್ಟಿಫಿಕೇಷನ್ ವಾಸ್ ಒಂದು ಫಿಟ್ನೆಸ್ ಸರ್ಟಿಫಿಕೇಷನ್ ಅಂತ ಬೇಸಿಕ್. ಈಗ ಏರೋಬಿಕ್ಸ್ ಮಾಡೋದು, ಏರೋಬಿಕ್ಸ್ ಕ್ಲಾಸಸ್ ತೊಗೊಳೋದಕ್ಕಾಗಲಿ ಅಥವಾ ಸ್ಟೆಪ್ಪರ್ ಏರೋಬಿಕ್ಸ್ ಅಂತ ಬರುತ್ತೆ, ವೆಯ್ಟ್ ಟ್ರೈನಿಂಗ್ ಬಗ್ಗೆ, ವೆಯ್ಟ್ ಟ್ರೈನಿಂಗ್, ಬಾಡಿ ಕಂಡೀಷ್ನಿಂಗ್ ಅಂತೆಲ್ಲ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನಮಗೆ ಮೇನ್ ಕಿನಿಶಿಯಾಲಜಿ, ಅನಾಟಮಿ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಥಿಯರಿ ಎಕ್ಸಾಮು ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮು ಇರುತ್ತೆ. ಸೊ ಆ ಸರ್ಟಿಫಿಕೇಷನಿಂದ ಶುರು ಮಾಡಿದ್ವಿ. ಓಕೆ, ನಿಮ್ಮದು ಬೆಳಿಗ್ಗೆ ರುಟೀನು ಯಾವುದರಿಂದ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ? ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ. ಸೊ ನನ್ನ ಮಗ ಇರೋದ್ರಿಂದ ಸ್ಕೂಲ್ ಪ್ಯಾಕ್ ಮಾಡೋದು ಅದು ಇದು ಎಲ್ಲ ಕೆಲಸ ಎಲ್ಲ ಅದರಿಂದನೇ ಶುರು ಆಗುತ್ತೆ. ಸೊ ನನ್ನ ಪರ್ಸ್ನಲ್ ರೂಟೀನ್ ಎಲ್ಲ ಮುಗಿಸಿ ಆಮೇಲೆ ನನ್ನ ಮಗನ್ನ ಕಳಿಸಿ ದೆನ್ ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ಆನ್ಲೈನ್ ಕ್ಲಾಸಸ್ ತೊಗೊಳ್ತೇನೆ. ಸೊ ಪರ್ಸ್ನಲ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ, ಅದಾದಮೇಲೆ ನಾನು ವರ್ಕೌಟ್ ಮಾಡ್ಕೋತೀನಿ. ಆಮೇಲೆ ನನ್ನ ಮಾಮೂಲಿ ರೂಟೀನ್ ಇರುತ್ತೆ. ದೆನ್ ಅಗೈನ್ ಈವ್ನಿಂಗ್ ಕ್ಲಾಸಸ್ ಆನ್ಲೈನ್ ತೊಗೊಳ್ತೀನಿ, ಆನ್ಲೈನ್ ಮತ್ತು ಆಫ್ಲೈನ್. ಓಕೆ, ಇದ್ರ ಮಧ್ಯೆ ಮನೆ ಕೆಲಸಗಳನ್ನು ನೀವೇ ಮಾಡ್ಕೋತೀರಾ?
ಹೆವಿ ಅಂತ ಅನ್ಸೋದಿಲ್ವಾ? ಕಷ್ಟ ಅದೆಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ನಾವು ಫಿಟ್ನೆಸ್ ಅಂತ ನಾವು ಮಾಡಬೇಕು, ನಮಗೋಸ್ಕರ ಅಂತ ಹೇಳಿ. ಈಗ ವೆಯ್ಟ್ ಲಿಫ್ಟಿಂಗ್ ಅಂತ ಆಗಲಿ ಅಥವಾ ಕಾರ್ಡಿಯೋ ವರ್ಕೌಟ್ ಆಗಲಿ ಅಥವಾ ಮೊಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಸೊ ನಮ್ಮ ಜಾಯಿಂಟ್ ಸ್ಟ್ರೆಂತ್ ಚೆನ್ನಾಗಿರಬೇಕು ಅಂತ ಅಂದರೆ ಓವರ್ ಆಲ್ ಈಗ ಆಫ್ಟರ್ 30 ಅಥವಾ 40 ನಮ್ಮ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ ಎಲ್ಲರಿಗೂ ಅಷ್ಟೇ, ಎಸ್ಪೆಷಲಿ ವುಮೆನಲ್ಲಿ. ಸೊ ಆಸ್ಟಿಯೋಪೊರೋಸಿಸ್ ಆ ಇಶ್ಯೂಸ್ ಎಲ್ಲ ಅದೆಲ್ಲ ಶುರು ಆಗೋಕ್ಕೆ ಮುಂಚೆಯಿಂದ ಅಟ್ಲೀಸ್ಟು 30 ಇಯರ್ಸ್ 40 ಇಯರ್ಸ್ ಆದರೂ ಅಟ್ಲೀಸ್ಟು ವರ್ಕೌಟ್ ಅಂತೆಲ್ಲ ಶುರು ಮಾಡಬೇಕಾಗ್ತದೆ. ವೆಯ್ಟ್ ಟ್ರೈನಿಂಗ್, ಎಸ್ಪೆಷಲಿ ವೆಯ್ಟ್ ಟ್ರೈನಿಂಗ್. ಓಕೆ. ಈಗ ಸಾಮಾನ್ಯವಾಗಿ ಪುರುಷರು ಈ ಫೀಲ್ಡಿಗೆ ಬರೋದು ಅಂಥ ದೊಡ್ಡ ವಿಚಾರ ಏನಲ್ಲ. ಆ್ಯಕ್ಚುಲಿ ಅವರಿಗೆ ಬೇಕಾದಷ್ಟು ಅವಕಾಶಗಳಿರುತ್ತೆ, ಆರಾಮಾಗಿ ಈಸಿಯಾಗಿ ಎಂಟ್ರಿ ಕೊಡ್ಬೋದು. ಬಟ್ ಅದರಲ್ಲೂ ಮಹಿಳೆಯರು ಈ ಫೀಲ್ಡಿಗೆ ಬರೋದು ಆ್ಯಕ್ಚುಲಿ ಕಷ್ಟ. ಅದರಲ್ಲೂ ಮನೆ ನಡೆಸ್ಕೊಂಡು, ಮಗುನ ನೋಡಿಕೊಂಡು, ಫ್ಯಾಮಿಲಿ ನೋಡಿಕೊಂಡು, ಮತ್ತೆ ಜಿಮ್ಮನ್ನು ನೋಡಿಕೊಂಡು ಹೇಗನ್ಸುತ್ತೆ? ಕಷ್ಟ ಅಂತ ಅನ್ಸೋದಿಲ್ವಾ ಅಂತ? ನಾನು ಮದುವೆ ಆಗೋಕ್ಕೆ ಮುಂಚೆನೇ ನಾನು ಆ್ಯಕ್ಚುಲಿ ಫಿಟ್ನೆಸ್ ಫೀಲ್ಡಲ್ಲಿ ಬಂದಿದ್ದು. ಬಟ್ ಆಗ ಏನೇನು ಪ್ರಾಬ್ಲಮ್ ಅಂದರೆ ಈ ಸಣ್ಣನೇ ಇದೆಯಲ್ಲ, ಏನಕ್ಕೆ ಜಿಮ್ಗೆ ಹೋಗಬೇಕು ಮತ್ತು ಹೌದು, ಅದೊಂದು ಎಲ್ಲರ ತಲೆಯಲ್ಲೂ ಉಂಟು ಮೇಡಮ್. ಈಗ ನಾನು ಜಿಮ್ಮಿಗೆ ಹೋಗ್ತೆ, ಲಾಸ್ಟ್ ಒಂದು 5 ತಿಂಗಳಿಂದ ನಾನು ಹೋಗ್ತಾ ಇದ್ದೆ. ಜಿಮ್ಮಿಗೆ ಹೋದಾಗ ನಂತರ ಈಗ ಒಂದು 5 ತಿಂಗಳಾಯಿತು ಅಂತ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಮಾಡಿದೆ. ಪೋಸ್ಟ್ ಮಾಡಿದ್ಮೇಲೆ ನಂಗೆ ಫಸ್ಟ್ ಕ್ವಶನ್, ಏನು ವೇಟ್ ಎಲ್ಲ ಏನು ನಿಂದು ಕಡಿಮೆನೇ ಆಗಿಲ್ಲಲ್ಲ, ಯಾಕೆ ಅಂತ. ನಾನು ನನ್ನ ಟ್ರೈನರ್ ಹತ್ರ ಇದ್ದೆ, ಸರ್ ಹಿಂಗೆ ನಂಗೆ ಕಮೆಂಟ್ ಮಾಡ್ತಿದ್ರು ಕೋಚ್ ಹತ್ರ ಕೇಳಿದಾಗ ಅವ್ರು, ಇಲ್ಲ ನೀವು ಎಂಥೇಳಿ ಬಾಡಿ ನಿಮ್ಮದು ಸ್ಟ್ರೆಂತ್ನಿಂಗ್ ಆಗ್ತಾ ಉಂಟು. ಜಿಮ್ಮಿಗೆ ಬರೋದು ಅಂತಂದರೆ ಬರೀ ವೆಯ್ಟ್ ಲಾಸ್ ಮಾಡೋದಲ್ಲ, ನಾವು ಸ್ಟ್ರೆಂದನ್ ಆಗೋದು ಅಂತ ಅಂದು. ಹೌದಲ್ವಾ ಅಂತ ಅವಾಗ ನಂಗೆ ಅನಿಸ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸೊ ಮುಂಚೆ ಎಲ್ಲ ಆ ಥರ ಇತ್ತು, ಓಕೆ 3 ತಿಂಗಳಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ಆಗಿಲ್ಲ, ಅದು ಇದು ಅಂತೆಲ್ಲ. ಸೊ ಅದು ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಜಿಮ್ ವರ್ಕೌಟ್ ಮಾಡೋದು ಅಂತಲ್ಲ. ವರ್ಕೌಟ್ ಬೇರೆ, ವೆಯ್ಟ್ ಲಾಸ್ ಬೇರೆ. ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ನಾವು ಡಯಟ್ ಮಾಡಬೇಕು. ಹೌದು. ಸೊ ಇವಾಗ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಹೆಲ್ದಿಯಾಗಿ ಈ ಹೆಲ್ದಿ ಈಟಿಂಗ್ ಎಲ್ಲ ಶುರು ಮಾಡಿದ್ದಾರೆ. ಸೊ ಹೆಲ್ದಿಯಾಗೇ ಆದಷ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ. ಸೊ ಅದೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ವೆಯ್ಟ್ ಲಾಸ್ಗೆ ಅಂತ ಹೇಳಿ ಜಿಮ್ಮಿಗೆ ಬರೋದು ಅಂತಲ್ಲ. ಜಿಮ್ ಈಸ್ ಫಿಟ್ನೆಸ್ಗೋಸ್ಕರ. ನಮ್ಮ ಬಾಡಿ ಸ್ಟ್ರೆಂತ್ ಚೆನ್ನಾಗಿರಬೇಕು, ನಮ್ಮ ಫಿಟ್ನೆಸ್ ಚೆನ್ನಾಗಿರಬೇಕು ಅಂತ ಹೇಳಿ ವರ್ಕೌಟ್ ಮಾಡಬೇಕು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, PCOD, PCOS, ಥೈರಾಯ್ಡು, ಇದೇ ರೀತಿ ಹಲವಾರು ಸಮಸ್ಯೆಗಳಿರುತ್ತೆ. ಅದಕ್ಕೆ ಜಿಮ್ಮು ಪರಿಹಾರ ಆಗ್ಬೋದಾ? ಪಕ್ಕಾ ಆಗುತ್ತೆ. ಸೊ 100% ಏನೇ ಆ್ಯಕ್ಟಿವಿಟಿ ಟೆಂಪರರಿ ಸೊಲ್ಯೂಷನ್ಸ್ ಅಂದರೆ ಈಗ PCOS ಇದೆಯಾ, ಓಕೆ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಸ್ವಲ್ಪ ಸರಿ ಹೋಗುತ್ತೆ. ಥೈರಾಯ್ಡ್ಗೆ ಮೆಡಿಸಿನ್ ಎಲ್ಲ ಟೆಂಪರರಿ ಸೊಲ್ಯೂಷನ್ ಅಷ್ಟೇನೆ. ಸೊ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂತ ಅಂದರೆ ಒಂದು ರುಟೀನ್ ನೀಟಾಗಿ ಒಂದು ಆ್ಯಕ್ಟಿವಿಟಿ ಅಂತ ಇಟ್ಕೊಂಡಾಗ, ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ಆ ಫುಲ್ ಬಾಡಿ ಸ್ಟ್ರೆಚಿಂಗ್ ಮಾಡೋದಾಗಲಿ, ಆ ಫುಲ್ ಬಾಡಿ ಸ್ಟ್ರೆಂಥನಿಂಗ್ಗೆ ಅಂತೇಳಿ ವರ್ಕೌಟ್ ಮಾಡೋದಾಗಲಿ, ಸೊ ಅದೆಲ್ಲ ನಮ್ಮ ಬಾಡಿನ ಮೂವ್ ಮಾಡೋದು ಬೇಸಿಕ್ಲಿ. ಸೊ ಡೈಲಿ ಮೂಮೆಂಟ್ ಅಂತೂ ಇದೇ ಇರುತ್ತೆ. ನಮ್ಮ ಕೆಲಸ ಅದು ಇದು ಅಂತ ಮಾಡ್ತೀವಿ. ಸೊ ಸಪ್ರೇಟಾಗಿ ಜಾಯಿಂಟ್ ಸ್ಟ್ರೆಂತ್ ಇಂಪ್ರೂವ್ ಆಗೋದಕ್ಕೋಸ್ಕರ ಮತ್ತು ನಮ್ಮ ಬಾಡಿ ಮೊಬಿಲಿಟಿ ಇಶ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ವರ್ಕೌಟ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ. ಸೊ ಆ ಥರ ಎಲ್ಲ ಮಾಡೋದ್ರಿಂದ PCOS ಇಶ್ಯೂ ಬಂದಾದಮೇಲೆ ಜಿಮ್ಮಿಗೆ ಬರೋದಕ್ಕಿಂತ ಏನೇ ಹಾರ್ಮೋನಲ್ ಇಶ್ಯೂಸು ಬರೋದಕ್ಕೆ ಮುಂಚೆ ಎಲ್ಲ ಲೇಡೀಸ್ಗೆ ಎಸ್ಪೆಷಲಿ ಹೇಳೋದು ನಾನು, ವರ್ಕೌಟ್ ಸ್ವಲ್ಪ ಒಂದು 1/2 hour 45 minutes ಅಂತ ಹೇಳಿ ಶುರು ಮಾಡಿ ಅಂತಾನೆ. ಓಕೆ. ನೀವು ಆಗಲೇ ಹೇಳಿದ್ರಿ ಮೇಡಮ್, ಒಂದು 15 years ಆಯಿತು ನಾನು ಈ ಫೀಲ್ಡಿಗೆ ಬಂದು ಅಂತ. ಈ ಫೀಲ್ಡ್ ಯಾವತ್ತಾದರೂ ಬೋರ್ ಬಂದಿದ್ದು ಅಥವಾ ಯಾಕೆ ಬಂದೇನೋ ಅಂತ ಅನಿಸಿದ್ದೇನಾದರೂ ಇದೆಯಾ? ಯಾವತ್ತೂ ಅನಿಸಿಲ್ಲ, 1 second ಅನಿಸಿಲ್ಲ, ಒಂದ್ಸಲನೂ ಅನಿಸಿಲ್ಲ. ಯಾಕೆಂದರೆ ತುಂಬ ಬೆಸ್ಟ್ ಪ್ರೊಫೆಷನ್ ಅಂತ ಅನಿಸುತ್ತೆ. ಕ್ಲೈಂಟ್ಸ್ಗಳೆಲ್ಲ ಓಕೆ ಆ ಇಶ್ಯೂ ಇತ್ತು, ನೀ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಎಲ್ಲ ಕಮ್ಮಿ ಆಗಿದೆ. ಕನ್ಸೀವ್ ಆಗೋಕ್ಕೆಲ್ಲ ಒಬ್ಬೊಬ್ರು ಪ್ರಾಬ್ಲಮ್ ಆಗಿ ವರ್ಕೌಟ್ ಮಾಡಿ ಸ್ವಲ್ಪ ಪೆಲ್ವಿಕ್ ಫ್ಲೋ ಸ್ಟ್ರೆಂಥನಿಂಗ್, ಕೋರ್ ಎಕ್ಸಸೈಸಸ್ ಎಲ್ಲ ಮಾಡಿ ಸೊ ಅವ್ರು ಕನ್ಸೀವ್ ಆಗಿ ಎಲ್ಲ ಆ ನ್ಯೂಸಸ್ ಎಲ್ಲ ಹೇಳಿದಾಗ ಸೊ ನಮಗಿನ್ನ ಖುಷಿ ಆಗುತ್ತೆ. ಇನ್ನು ಜಾಸ್ತಿ ಬೇರೆ ಬೇರೆ ಥರ ವರ್ಕೌಟ್ಸ್ ಮಾಡಿಸ್ಬೇಕು, ಎಲ್ಲ ಥರ ಎಲ್ಲ ನಮ್ಮ ಐಡಿಯಾಸ್ ಇರುತ್ತೆ. ಈಗ ಈ ಫಿಟ್ನೆಸ್ಸು ನಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತಾ? ಹೌದು, 100%. ಈಗ ಒಂದು ದಿವಸ ಅಂದರೆ ನಾವು ಹೇಗೆ ಶುರು ಮಾಡ್ತೀವಿ ಅದರಿಂದನೂ ಲೈಕ್ ಆ್ಯಡಪ್ ಆಗುತ್ತೆ. ಸೊ ಇವಾಗ ಓಕೆ ವರ್ಕೌಟ್ ಮಾಡೋಣ ಅಂತೇಳಿ ಒಂದೇ ದಿವಸದಲ್ಲಿ ಕೂಡ 1 hour ವರ್ಕೌಟ್ ಅಂತಲೂ ಫಸ್ಟೇ ಶುರು ಮಾಡೋದಂತಲ್ಲ. ಸೊ ನಿಧಾನಕ್ಕೆ ಸ್ಲೋಲಿ ಶುರು ಮಾಡಿದಾಗ ಒಂದು 30 minutes 45 minutes ದೆನ್ 1 hour, ಒಂದು 1 or 2 months ಮಾಡಿದಾಗ ನಮ್ಗೆ ಆ ಬಾಡಿ ಫೀಲ್ ಗುಡ್ ಅಂತ ಅನಿಸುತ್ತೆ. ಓಕೆ ಸ್ವಲ್ಪ ಲೇಸಿ ಫೀಲ್ ಅನಿಸಲ್ಲ, ಸ್ವಲ್ಪ ಇನ್ನೂ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಅದೆಲ್ಲ ನಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಓಕೆ ಇನ್ನು ನಮ್ಮ ಮಿರರ್ ಮುಂದೆ ನಿಂತಾಗ ಓಕೆ ಸ್ವಲ್ಪ ನಮಗೆ ಸ್ಟ್ರೆಂತು ಚೆನ್ನಾಗಿ ಅನಿಸ್ತಾ ಇದೆ, ಬಾಡಿ ಟೋನ್ ಅಪ್ ಆಗ್ತಾ ಇದೆ, ಸೊ ನನಗೋಸ್ಕರ ಏನೋ ಮಾಡ್ತಾ ಇದ್ದೀನಿ ಅಂದಾಗ ಇನ್ನು ಕಾನ್ಫಿಡೆನ್ಸ್
ಆಬ್ವಿಯಸ್ಲಿ ಬೂಸ್ಟ್ ಆಗುತ್ತೆ. ಜಾಸ್ತಿ ಆಗುತ್ತೆ. ಈಗ ಎಷ್ಟೋ ಜನ ಮಹಿಳೆಯರು ಜಿಮ್ ತನಕ ಬರೋದೇ ಇಲ್ಲ, ಬರೀ ಮನೆ ಕೆಲಸ ಮಾಡಿದ್ರೆ ಸಾಕಲ್ವಾ, ಅಥವಾ ಮನೇಲೂ ಎಷ್ಟೋ ಜನ ಹೇಳಿರ್ತಾರೆ ಜಿಮ್ ಎಲ್ಲ ಎಂತಕ್ಕೆ, ನೀವು ಮನೆ ಕೆಲಸನೇ ಇಷ್ಟೆಲ್ಲ ಮಾಡ್ತಾ ಇಲ್ಲ ಮತ್ತು ಜಿಮ್ ಎಂತಕ್ಕೆ ಅಂತ ಕೇಳ್ತರು. ಸೊ ಅಂಥವರಿಗೆ ನೀವು ಜಿಮ್ಮಿಗೆ ಬನ್ನಿ ಅಂತ ಯಾವ ರೀತಿ ಹೇಳ್ತೀರಾ? ಈಗ ಒಂದು ಜಿಮ್ಗೆ ಬರಬೇಕು ಅಂತಾನೆ ಏನೂ ಇಲ್ಲ, ಮನೆಯಲ್ಲೇ ಮಾಡೋಕ್ಕೆ ವರ್ಕೌಟ್ಗಳು ಅಂತಲೂ ತುಂಬಾ ಇರುತ್ತೆ. ಬಟ್ ಆದ್ರೂ ನೀವು ಮಾಡ್ತಾ ಇರೋದು ಕರೆಕ್ಟೋ ಇಲ್ವೋ ಅಂತಾನು ಅಟ್ಲೀಸ್ಟು ಕ್ಲೈಂಟ್ಸ್ಗಳಿಗೆ ಗೊತ್ತಿರಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ಜಿಮ್ಮಿಗೆ ಬಂದು ಸ್ವಲ್ಪ ದಿವಸ ವರ್ಕೌಟು ಎಲ್ಲ ಕಲಿತು ಅಟ್ಲೀಸ್ಟ್ ಆಮೇಲೆ ಬೇಕಾದರೆ ಮನೆಯಲ್ಲೇ ಟೈಮ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಬಟ್ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ. ತುಂಬ ಜನಕ್ಕೆ ಟೈಮ್ ಇರುತ್ತೆ, ನಾವು ಮಾಡ್ಕೊಳ್ಬೇಕಷ್ಟೇ. ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಯಾವ ಟೈಮಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೌದು, ಏನೇ ಇದ್ದರೂ ನಮಗೋಸ್ಕರ ಅಂತ ಹೇಳಿ ಒಂದು ಟೈಮ್ ಅಂತ ಇಟ್ಕೊಬೇಕು. ಈಗ ಆಲ್ರೆಡಿ ನಿಮ್ಗೊಂದು ಮಗು ಇದೆ, ಫ್ಯಾಮಿಲಿನೂ ನೋಡ್ಕೊಳ್ಬೇಕು. ಹೀಗಿದ್ದಾಗ ನೀವು ಜಿಮ್ಮನ್ನು ನಡೆಸಬೇಕು ಅಂತಂದಾಗ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ನನಗೆ ಅದರಿಂದ ಅದು ತುಂಬ ಲಕ್ಕಿಯಾಗೇ ಇದ್ದೇನೆ. ಬಿಕಾಸ್ ಹಸ್ಬೆಂಡ್ ಕೂಡ ಟ್ರೈನರೇನೆ. ಸೊ ನಾವಿಬ್ಬರು ಸೇರಿಕೊಂಡು ನಡೆಸ್ತಾ ಇರೋದು ಜಿಮ್ನ ಇದು. ಸೊ ಹಾಗಾಗಿ ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿಯಿಂದ. ಸೊ ಇವನ್ ಅತ್ತೆ ಮಾವ ಕೂಡ ಸಪೋರ್ಟಿವ್ ಆಗೇ ಇದ್ದಾರೆ. ಮಗನೂ ಆಲ್ರೆಡಿ ಈಗ 7th ಸ್ಟ್ಯಾಂಡರ್ಡ್ ಈಗ. ಸೊ ಆಲ್ಮೋಸ್ಟ್. ನೀವು ಜಿಮ್ಮಿಗೆ ಬಂದು ಲವ್ ಮಾಡಿ ಮದುವೆ ಆಗಿದ್ದ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಟ್ರೈನರ್ನೇ ಬೇಕು ಅಂತ ಅಂದ್ಕೊಂಡು ಮದುವೆ ಆಗಿದ್ದ? ಆ್ಯಕ್ಚುಲಿ ಏರೋಬಿಕ್ಸ್ ಕ್ಲಾಸಸ್ನ ಶುರು ಮಾಡಿದಾಗ ಅವರೇ ನಮ್ಮ ಮಾಸ್ಟರ್ ಇದಾಗಿದ್ದು. ಇಲ್ಲಿದೆ ಕತೆ. ಸೊ ಅವರೇ ನಮ್ಮ ಮಾಸ್ಟರ್ ಆಗಿದ್ದು. ಸೊ ಆಮೇಲೆ ಒಂದು ವರ್ಷ ಏರೋಬಿಕ್ಸ್ ಎಲ್ಲ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ನಾನು ಸರ್ಟಿಫಿಕೇಶನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದೇ ಪ್ಯಾರಲಲ್ ಆಗಿ ಅವರು ಪ್ರಪೋಸ್ ಮಾಡಿದರು. ಸೊ ಮದುವೆ ಆಯಿತು. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದರೆ ನಿಮ್ಮ ಮದುವೆ, ಮಕ್ಕಳು, ಲೈಫು ಅನ್ನೋದು, ಸಂಸಾರ ಅನ್ನೋದು ನಿಮ್ಮದು ಪರ್ಸ್ನಲ್ ಲೈಫ್ಗೆ ಏನೂ ಅಡಚಣೆ ಮಾಡೇ ಇಲ್ಲ. ಹಾಗಾದರೆ ಇಲ್ಲ, ಲಕ್ಕಿ ಮೇಡಮ್ ನೀವು. ಈಗ ಟೋಟಲ್ ಆಗಿ ಈ ಜಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಅದರಲ್ಲಿ ಮಹಿಳೆಯರೆಷ್ಟು, ಪುರುಷರೆಷ್ಟು ಮೇಡಮ್? ಓವರ್ ಆಲ್ ಒಂದು 180 ಮೆಂಬರ್ಸ್ ಇದ್ದಾರೆ. ಓಕೆ. ಸೊ 180 ಮೆಂಬರ್ಸಲ್ಲಿ ಆನ್ ಆ್ಯಂಡ್ ಆಫ್ ಫ್ಲೋಟಿಂಗ್ ಕ್ರೌಡ್ ಇರುತ್ತೆ. ಅದರಲ್ಲಿ ಫೀಮೇಲ್ಸ್ ಬಂದು ಆಲ್ಮೋಸ್ಟ್ 50-50ನೇ ಇದ್ದಾರೆ. ಓ, ವೆರಿ ಗುಡ್. ಸೊ ನಾವು ಫಸ್ಟಿಂದನೂ ಜಿಮ್ ಶುರು ಮಾಡಿದಾಗ್ಲಿಂದನೂ ನಾವು ಎಲ್ಲರಿಗೂ ಹೇಳ್ಕೊಂಬಂದಿರೋದು ಲೇಡೀಸ್ ಕೂಡ ವರ್ಕೌಟ್ ಮಾಡಬೇಕು. ಸೊ ನಮ್ಮದು ಏನು ಅಡ್ವಾಂಟೇಜ್ ಆಯಿತು ಅಂದರೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಟ್ರೈನರ್ಸ್ ಆಗಿರೋದ್ರಿಂದ, ಈಗ ಹಸ್ಬೆಂಡ್ ಬರ್ತಾರೆ ಅಂದ್ಕೊಳ್ಳಿ, ಯಾರೊಬ್ರು ಮೇಲ್ ಕ್ಲೈಂಟ್ ಬರ್ತಾರೆ, ಓಕೆ ಫಿಮೇಲ್ ಟ್ರೈನರ್ ಇದ್ದಾರೆ ಅಂತ ಹೇಳಿ ಅವ್ರ ವೈಫ್ನ ಕರ್ಕೊಂಡು ಬರೋರು. ಸೊ ಅದೊಂದು ಅಡ್ವಾಂಟೇಜ್ ಆಗ್ತಾಯಿತ್ತು. ಹೌದು. ಸೊ ಹಾಗಾಗಿ ಲೇಡೀಸ್ ಕೂಡ ನಾವು ಫಸ್ಟಿಂದನೂ ಎಂಕರೇಜ್ ಮಾಡ್ಕೊಂಡೇ ಬಂದಿದ್ದೀವಿ, ವರ್ಕೌಟ್ ಮಾಡಬೇಕು ಅಂತಲೇ. ಸೂಪರ್. ಸೊ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನೀವು ಫಿಟ್ನೆಸ್ ಯಾಕೆ ಮುಖ್ಯ, ಅದರಲ್ಲೂ ಮಹಿಳೆಯರಿಗೆ ಯಾಕೆ ಮುಖ್ಯ, ಆರೋಗ್ಯ ಸಮಸ್ಯೆಗಳಿದ್ದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದನ್ನು ನಾವು ಚಟುವಟಿಕೆಗಳ ಮೂಲಕ ಯಾವ ರೀತಿ ಅದನ್ನು ನಾವು ನಿಭಾಯಿಸ್ಕೊಳ್ಬೋದು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.